ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ SLC 2026ರ ಒಂದು ಅಭ್ಯರ್ಥಿಗಳಿಗೆ 2025-26ನೇ ಒಂದು ಶೈಕ್ಷಣಿಕ ವರ್ಷದಲ್ಲಿ SLC ಎಕ್ಸಾಮ್ ಏನಿದೆಯಲ್ಲ ಅಭ್ಯರ್ಥಿಗಳು ಮಕ್ಕಳಿಗೆ ಈ ಒಂದು ಎಕ್ಸಾಮ್ಗಳಿಗೆ ಒಂದು ದಿನಾಂಕ ವೇಳಾಪಟ್ಟಿ ಎಲ್ಲ ಪ್ರಕಟ ಆಗಿರುತ್ತೆ. ಫೈನಲ್ ಎಕ್ಸಾಮ್ ಆಗಿರ್ಬೋದು, ನಂತರದಲ್ಲಿ ಪ್ರಿಪರೇಟರಿ ಎಕ್ಸಾಮ್ಗಳನ್ನ 3 ಬಾರಿ ಮಾಡ್ತೀವಿ ಅಂತಕ್ಕಂಥ ಮಾಹಿತಿಗಳನ್ನು ಕೂಡ ಇಲಾಖೆಯವರು ಕೊಟ್ಟಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಕ್ವಶನ್ ಪೇಪರ್ಗಳೇನಿದಾವಲ್ಲ, ಸೊ ಅದು ಲೀಕ್, ಸೋರಿಕೆ ಹಾಗೆ ಹೀಗೆ ಅಂತಕ್ಕಂಥ ಒಂದು ಸುದ್ದಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಯೂಟ್ಯೂಬ್ ಆಗಿರ್ಬೋದು, ನಂತರದಲ್ಲಿ ಒಂದು ಇನ್ಸ್ಟಾಗ್ರಾಮ್ಗಳಲ್ಲಾಗಿರ್ಬೋದು, ಕೆಲವೊಂದು ಒಂದು ಆರ್ಟಿಕಲ್ಗಳಲ್ಲಾಗಿರ್ಬೋದು, ಕೆಲವೊಂದು ಕಡೆಗಳಲ್ಲಿ ಅಥವಾ ಒಂದು ಮೇನ್ ಆಗಿ ಒಂದು ಇನ್ಸ್ಟಾಗ್ರಾಮ್ಗಳಲ್ಲಿ, ಯೂಟ್ಯೂಬ್ಗಳಲ್ಲೂ ಕೂಡ ಒಂದು ಅಪ್ಲೋಡ್ಗಳು ಆಗ್ತಿದ್ದಾವೆ, ಪೋಸ್ಟು ಅಥವಾ ವೀಡಿಯೋಸ್ಗಳು ಅಪ್ಲೋಡ್ ಆಗ್ತಿದೆ ಅಂತ ಮಾಹಿತಿಗಳು ನೀವು ಕೂಡ ಕಾಣ್ತಾ ಇರ್ತೀರ. ಮತ್ತು ಅಭ್ಯರ್ಥಿಗಳಿಗೆ ಅಥವಾ ವಿದ್ಯಾರ್ಥಿನಿಯರಿಗೆ ಬೇಡಿಕೆಗಳನ್ನು ಕೂಡ ಕೆಲವೊಂದು ಕಡೆಗಳಲ್ಲಿ ಇಡ್ತಾ ಇರೋದಾಗಿರುತ್ತೆ. ಅಂದರೆ ಇಷ್ಟು ₹100 ಪೇ ಮಾಡಿದಂಥ ಸಂದರ್ಭದಲ್ಲಿ ಇಂತಿಷ್ಟು ಹಣವನ್ನು ಪೇ ಮಾಡಿದಂಥ ಸಂದರ್ಭದಲ್ಲಿ ಕಳಿಸ್ಕೊಡ್ತಾರೆ, ಹಾಗೆ ಹೀಗೆ ಅಂತಕ್ಕಂಥ ಸುದ್ದಿಗಳು ಕೂಡ ನೀವು ಕಾಣ್ತಾ ಇರ್ತೀರ, ಅಥವಾ ಅವರೇ ಕೂಡ ನಿಮಗೆ ಕೇಳ್ತಿರ್ತಾರೆ, ಅಥವಾ ಈ ಥರ ನೀವು ಕಮೆಂಟ್ ಮಾಡಿ ಹಾಗೆ ಹೀಗೆ ಅಂತೆಲ್ಲ ನಿಮಗೆ ನೀವು ಕೂಡ ಕಂಡಿರ್ಬೋದಾಗಿರುತ್ತೆ. ಸೊ ಈಗ ಅಭ್ಯರ್ಥಿಗಳಿಗೆ ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು SLC ಪ್ರಶ್ನೆ ಪತ್ರಿಕೆ ಸೋರಿಕೆ ಅಥವಾ ಲೀಕ್ ಅಂತಕ್ಕಂಥದ್ದು ಏನು ಸುದ್ದಿ ಇತ್ತಲ್ಲ, ಇದಕ್ಕೆ ಶಿಕ್ಷಣ ಇಲಾಖೆಯವರು ಈ ಕುರಿತು ಮಾಹಿತಿನ ಕೊಟ್ಟಿರುವಂಥದ್ದು ಇರುತ್ತೆ. ಏನು ಎತ್ತ ಕಂಪ್ಲೀಟ್ ಮಾಹಿತಿ ಬಿಡೋದು ತಿಳ್ಕೊಂತೀರ. ಸೊ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ SLC ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ PUC ಎಕ್ಸಾಮ್ಸ್ ಆಗಿರ್ಬೋದು, ಮುಂತಾರೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಹೊಸದಾಗಿ ವಿಡಿಯೋ ನೋಡ್ತಿರ್ತಕ್ಕಂಥವ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಇಟ್ಕೋಬಹುದು ಅಂತ ಕೂಡ ತಿಳಿಸ್ತಾ, ಇದೀಗ ಶಿಕ್ಷಣ ಇಲಾಖೆ ಕಡೆಯಿಂದ ಏನೇನು ಮಾಹಿತಿನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅಭ್ಯರ್ಥಿಗಳಿಗೆ, ಮಕ್ಕಳಿಗೆ ಮತ್ತು ಪೋಷಕರುಗಳು ಕೂಡ ಈಗ ಸಾಮಾನ್ಯವಾಗಿ ಮಕ್ಕಳುಗಳ ಕೈಯಲ್ಲಿ ಮೊಬೈಲ್ಗಳಂತೂ ಇರೋದಾಗಿರುತ್ತೆ. ಇಲ್ಲಿ ಸಂದರ್ಭದಲ್ಲಿ ಏನಾಗ್ತಿದೆ ಅಂದರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ಗಳಲ್ಲಿ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳನ್ನು ವೈರಲ್ ಮಾಡ್ತಿರ್ತಾರೆ, ಅಥವಾ ಜಸ್ಟ್ ಒಂದು ಏನೋ ಪೇಜ್ಗಳನ್ನು ಹಾಕೋದ್ರ ಮುಖಾಂತರದಲ್ಲಿ ಈ ಥರ ಪ್ರಶ್ನೆ ಪತ್ರಿಕೆ ಅವರ ಬಳಿ ಇದೆ ಅಂತ ಅಂದ್ಬಿಟ್ಟು ಸೊ ಒಂದು ಡಿಮ್ಯಾಂಡ್ಗಳನ್ನು ಮಾಡ್ತಿರ್ತಾರೆ, ಅಥವಾ ಫಾಲೋ ಮಾಡ್ಕೊಳ್ಳಿ ಅಂತನೋ, ಅಥವಾ ಬೇರೆ ದಿನ ಮಾಡಿ ಅಂತನೋ, ಶೇರ್ ಮಾಡಿ ಅಂತನೋ, ಅಥವಾ ಈ ಥರ ಕಮೆಂಟ್ ಹಾಕಿ ಅಂತನೋ, ಅಥವಾ ಇಂತಿಷ್ಟು ಹಣನ ನೀವು ಕಳಿಸ್ಕೊಂಡ ಸಂದರ್ಭದಲ್ಲಿ ಅಥವಾ ಸ್ಕ್ರೀನ್ಶಾಟನ್ನು ಕಳಿಸ್ಕೊಟ್ಟ ಸಂದರ್ಭದಲ್ಲಿ ಕ್ವಶನ್ ಪೇಪರನ್ನು ನಿಮಗೆ ಕಳಿಸ್ಕೊಡ್ತಾರೆ. ಮತ್ತು ಇದೇ ವರ್ಷದ್ದು ಹಾಗೆ ಹೀಗೆ ಅಂತಕ್ಕಂಥದ್ದನ್ನು ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ತಿರೋದಾಗಿರುತ್ತೆ ಸುದ್ದಿಗಳು. ಇದರಿಂದ ಅಭ್ಯರ್ಥಿಗಳು ಅಥವಾ ಮಕ್ಕಳೇನಿದೆಲ್ಲ SLC ವಿದ್ಯಾರ್ಥಿನಿಯರು ಅವರು ಕೂಡ ಒಂದು ಚಿಂತೆಗೆ ಅಥವಾ ಒಂದು ಗೊಂದಲಕ್ಕೆ ಅಥವಾ ಒಂದು ಸಿಗುತ್ತೇನೋ ಹಾಗೆ ಅಂದ್ಬಿಟ್ಟು ಹಣವನ್ನು ಕಳಿಸ್ಕೊಟ್ಬಿಡೋದ್ರ ಮುಖಾಂತರದಲ್ಲಿ ಹಣವನ್ನು ಕೂಡ ಕಳ್ಕೊತಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆಯವರು ಇದೀಗ ಮಾಹಿತಿನ ಕೊಟ್ಟಿದ್ದು, ಯಾವುದೇ ರೀತಿಯಾಗಿ ಒಂದು SLC ವಿದ್ಯಾರ್ಥಿನಿಯರುಗಳು ಈ ಒಂದು ಸಮಯನಾಗಿರ್ಬೋದು, ಅವರ ಒಂದು ಅಮೂಲ್ಯವಾದಂಥ ಸಮಯ ಮತ್ತು ಹಣವನ್ನು ಕೂಡ ಹಾಳು ಮಾಡ್ಕೋಬೇಡಿ, ಕಳ್ಕೋಬೇಡಿ ಅಂತಕ್ಕಂಥ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾಗಿ 2026ಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಪ್ರಶ್ನೆ ಪತ್ರಿಕೆ ಏನಿದೆಯಲ್ಲ, ಸುದ್ದಿಗಳು ಏನು ವೈರಲ್ ಆಗ್ತಿದ್ದಾವಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ, ಕ್ವಶನ್ ಪೇಪರ್ ಲೀಕ್ ಹಾಗೆ ಅಂದ್ಬಿಟ್ಟು ಯಾವುದೇ ರೀತಿ ಕ್ವಶನ್ ಪೇಪರ್ ಅಂತಕ್ಕಂಥದ್ದು ಲೀಕ್ ಆಗಿಲ್ಲ. ಸೊ ವಿದ್ಯಾರ್ಥಿನಿಯರು ಅಥವಾ ಪೋಷಕರುಗಳು ಯಾವುದೇ ರೀತಿ ಗೊಂದಲ, ಆತಂಕವನ್ನು ಪಡುವಂಥ ಅವಶ್ಯಕತೆ ಇರೋದಿಲ್ಲ ಅಂತ ಅಂದ್ಬಿಟ್ಟು ಈ ಒಂದು ಕಿಡಿಗೇಡಿಗಳು ಯಾರ್ಯಾರು ಒಂದು ಸುದ್ದಿಗಳನ್ನು ಹಬ್ಬಿಸ್ತಿದಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ, ಅವರ ವಿರುದ್ಧ ಕ್ರಮವನ್ನು ಕೂಡ ತಗೋತೀವಿ ಅಂತಕ್ಕಂಥ ಒಂದು ಮಾಹಿತಿಗಳನ್ನು ಅಥವಾ ಕಂಪ್ಲೇಂಟ್ ದೂರುಗಳನ್ನು ಕೂಡ ದಾಖಲು ಮಾಡ್ಕೋತಿದ್ದೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಯಾವುದೇ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕ್ವಶನ್ ಪೇಪರ್ ಲೀಕ್ ಹಾಗೆ ಅಂದರೆ ನೀವು ಕೂಡ ನಂಬಲಿಕ್ಕೆ ಹೋಗ್ಬಿಡಿ, ಆ ಥರ ಏನು ಆಗ್ಲಿಕ್ಕಿಲ್ಲ. ಅಭ್ಯರ್ಥಿಗಳು ಸುಮ್ಮನೆ ನಿಮ್ಮ ಒಂದು ಸಮಯನಾಗಿರ್ಬೋದು, ಸೊ ಹಣನಾಗಿರ್ಬೋದು ಸುಮ್ಮನೆ ಕಳ್ಕೊಂತೀರ, ಮತ್ತೆ ಸುಮ್ಮನೆ ಚಿಂತೆ ಅಥವಾ ಗೊಂದಲನ ಮಾಡ್ಕೊಂತಿರ್ತೀರ, ಅವ್ರಿಗೆ ಸಿಕ್ತಂತೆ ಹಾಗಂತೆ ಹೀಗಂತೆ, ಈ ಥರ ಏನೂ ಕೂಡ ಆಗ್ಲಿಕ್ಕಿಲ್ಲ. ಅಷ್ಟು ಒಂದು ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರದಲ್ಲಿ ಶಿಕ್ಷಣ ಇಲಾಖೆಯವರು ಒಂದು SLC ಒಂದು ವಾರ್ಷಿಕ ಪರೀಕ್ಷೆಯನ್ನು ನಡೆಸ್ತಿರೋದಾಗಿರುತ್ತೆ, ಅಥವಾ ಪ್ರಿಪರೇಟರಿಗಳನ್ನಾಗಿರ್ಬೋದು, ಯಾವುದೇ ಎಕ್ಸಾಮ್ ಆದರೂ ಕೂಡ ಸೂಕ್ಷ್ಮವಾಗಿ ಎಕ್ಸಾಮ್ಗಳನ್ನು ಮಾಡ್ತಾರೆ. ಸೊ ಈ ಬಾರಿನೂ ಕೂಡ ಆಗಿರ್ಬೋದು ಕಠಿಣ ರೀತಿಯಲ್ಲಿ ಎಲ್ಲ ಒಂದು ಕ್ರಮಗಳನ್ನು ಕೂಡ ತಗೊಂಡು ಎಕ್ಸಾಮ್ ಮಾಡ್ತಿರ್ತಾರೆ. ಯಾವುದೇ ರೀತಿಯಾಗಿ ಊಹಾಪೋಹಗಳಿಗೆ ನೀವು ಕಿವಿಗೊಡದೇನೆ ಅಭ್ಯರ್ಥಿಗಳು ಸರಿಯಾದ ರೀತಿಯಲ್ಲಿ ಒಂದು ನಿಮ್ಮ ಶಿಕ್ಷಕರು ಹೇಳೋ ರೀತಿಯಲ್ಲಿ ಒಂದು ಪ್ರಿಪರೇಷನ್ ಮಾಡ್ತೀರಿ. ಎಲ್ಲ ಅಭ್ಯರ್ಥಿಗಳಿಗೆ ಆಲ್ ದ ಬೆಸ್ಟ್. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ.